ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ಮುಕುಟಕ್ಕೆ ಮತ್ತೊಂದು ಗರಿ. ಡೊಮಿನಿಕಾ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವಕ್ಕೆ ಪಾತ್ರರಾದ ನಮೋ ಸಂಕಷ್ಟದಲ್ಲಿನ ನೆರವಿಗೆ ಗೌರವದ ಕಾಣಿಕೆ. ರೌಡಿ ಶೀಟರ್ ರಖೀನಾ ಅಲಿಯಾಸ್ ಗುಂಡಾ ಕೊಲೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಬರ್ಬರ ಹತ್ಯೆ. ಹಾಸನದ ಚನ್ನಪಟ್ಟಣ ಬಡಾವಣೆಯಲ್ಲಿ ಘಟನೆ. ಮುಕ್ತ ಮತ್ತು ನಿಷ್ಕಲ್ಮಶ ಮಕ್ಕಳಿಗಿರುವ ದಿನವೇ ಮಕ್ಕಳ ದಿನಾಚರಣೆ. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮಾಚರಣೆ. ಕನ್ನಡ 9 ವತಿಯಿಂದ ಮಕ್ಕಳ ಸಾಧನೆಯ ಅನಾವರಣ. ಪ್ರಧಾನಿ ನರೇಂದ್ರ ಮೋದಿಗೆ ಡೊಮಿನಿಕಾ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನು ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡೊಮಿನಿಕಾ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವ ನೀಡಲಾಗಿದೆ. ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಡೊಮಿನಿಕಾ ದೇಶಕ್ಕೆ ಸುಮಾರು 70,000 ವ್ಯಾಕ್ಸಿನ್ಗಳ ನೆರವು ನೀಡಿದ್ದಕ್ಕಾಗಿ ಹಾಗೂ ಭಾರತ ಮತ್ತು ಡೊಮಿನಿಕಾ ನಡುವಿನ ಸಂಬಂಧ ಬಲಪಡಿಸುವ ನಿಟ್ಟಿನಲ್ಲಿ ಕಾಮನ್ವೆಲ್ತ್ ಆಫ್ ಡೊಮಿನಿಕಾ ತನ್ನ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ಡೊಮಿನಿಕಾ ಪ್ರಶಸ್ತಿ ಗೌರವವನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಬರ್ಬರ ಹತ್ಯೆ ಮಾಡಲಾದ ಘಟನೆ ಹಾಸನ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿ ನಡೆದಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಒಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾದ ಘಟನೆ ಹಾಸನ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿ ನಡೆದಿದೆ. ಮೂವತ್ನಾಲ್ಕು ವರ್ಷದ ರಖೀನಾ ಅಲಿಯಾಸ್ ಗುಂಡಾ ಕೊಲೆಯಾದಂಥ ರೌಡಿ ಶೀಟರ್ ರಖೀನಾ ಆಟೋದಲ್ಲಿ ಕುಳಿತು ನಿನ್ನೆ ರಾತ್ರಿ ಸ್ನೇಹಿತರೊಂದಿಗೆ ಮದ್ಯವನ್ನ ಸೇವಿಸಿದ್ದ. ಬಳಿಕ ಕುಡಿತದ ಮತ್ತಿನಲ್ಲಿ ಸ್ನೇಹಿತರೊಂದಿಗೆ ಜಗಳವಾಡಿದ್ದ. ಆ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಪ್ರಕರಣ ದಾಖಲಾಗಿದೆ. ಹಾಸನ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಎವಿಕೆ ಕಾಲೇಜಿನಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ನವ ಯುವ ಕಾರ್ಯಕ್ರಮ ಹಾಗೂ ಮೊಸಳೆ ಹೊಸಳ್ಳಿಯ ಮುರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆ ನಡೆಯಿತು. ಹಾಸನದ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ನವ ಯುವ ಕಾರ್ಯಕ್ರಮವನ್ನು ಎವಿಕೆ ಕಾಲೇಜಿನಲ್ಲಿ ಆಚರಿಸಲಾಯಿತು. ಈ
ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ನೌಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರೊಫೆಸರ್ ರಾಜಲಕ್ಷ್ಮಿ ದಿನಾಚರಣೆ ಬಗ್ಗೆ ಮಾಹಿತಿ ಕೊಟ್ಟರು. ನವಕೀಸ್ ಕಾಲೇಜ್ ಹಾಸನ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ ಕಡೆಯಿಂದ AVK ಕಾಲೇಜ್ನಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಎಷ್ಟೊಂದು ಮಕ್ಕಳು, ಎಲ್ಲ ಮಕ್ಕಳುಗಳು ಕೂಡ ಮಕ್ಕಳ ದಿನಾಚರಣೆಯ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ವಿಭಿನ್ನ ರೀತಿಯಾದಂತಹ ಫಂಕಿ ಗೇಮ್ಸ್ಗಳನ್ನು ಆಟ ಆಡ್ತಾ ಇದ್ದಾರೆ. ನವ್ ಯುವ ಅನ್ನೋ ಒಂದು ಪ್ರೋಗ್ರಾಮವನ್ನು ನಾವಿಲ್ಲಿ ನವಕೀಸ್ ಕಾಲೇಜ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಮಕ್ಕಳ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿ ನಡೀತಾ ಇರೋದನ್ನು ನಾವೆಲ್ಲರೂ ಗಮನಿಸ್ತಾ ಇರ್ಬೋದು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನವಕೀಸ್ ಕಾಲೇಜ್ ವತಿಯಿಂದ MS ರಾಮಯ್ಯ ಅವರ ನೇತೃತ್ವದಲ್ಲಿ ಶುರುವಾಗಿರುವಂತಹ ಈ ಸಂಸ್ಥೆ ಹಾಸನ್ ಮತ್ತು ಸಕಲೇಶ್ಪುರ ಮಧ್ಯದ ರಸ್ತೆಯಲ್ಲಿ ಇರುವಂತಹ ಕಂದಲಿ ಅನ್ನೋ ಗ್ರಾಮದ ಬಳಿಯಲ್ಲಿ ನಮ್ಮ ಕಾಲೇಜ್ ಸ್ಥಾಪನೆ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾನು ಪ್ರೊಫೆಸರ್ ರಾಜಲಕ್ಷ್ಮಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಹುರುಪಿನಿಂದ ಪಾಲ್ಗೊಂಡಿದ್ದರು. ಓದುವ ಅಭ್ಯಾಸವನ್ನು ಹೆಚ್ಚಿಸುವ ಮತ್ತು ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ನವೆಂಬರ್ 15ರಿಂದ 17ರವರೆಗೂ ವೀರಲೋಕ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದೆ ಎಂದು ವೀರಲೋಕ ಪ್ರತಿಷ್ಠಾನ ಜಿಲ್ಲಾ ಶಾಖೆಯ ಮುಖ್ಯಸ್ಥ ರಾಘವಾಚಾರ್ ತಿಳಿಸಿದರು. ಓದುವ ಅಭ್ಯಾಸವನ್ನು ಹೆಚ್ಚಿಸುವ ಹಾಗೂ ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ನವೆಂಬರ್ 15ರಿಂದ 17ರವರೆಗೆ ವೀರಲೋಕ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದೆ ಅಂತ ವೀರಲೋಕ ಪ್ರತಿಷ್ಠಾನ ಜಿಲ್ಲಾ ಶಾಖೆಯ ಮುಖ್ಯಸ್ಥ ರಾಘವಾಚಾರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೀರಲೋಕ ಪ್ರತಿಷ್ಠಾನದ ನೇತೃತ್ವದಲ್ಲಿ ಶಾಸಕ CK ರಾಮಮೂರ್ತಿ ಅವರ ಸಹಕಾರದೊಂದಿಗೆ ಹಾಗೂ ವೀರಲೋಕ ಸಂಸ್ಥಾಪಕ ವೀರಕ ಪುತ್ರ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ವೀರ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ನಾಡಿನ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇಂತಹ ಮಹತ್ವದ ಪುಸ್ತಕ ಸಂತೆಗೆ ಜಿಲ್ಲೆಯ ಸಾಹಿತ್ಯ ಆಸಕ್ತರು ಹಾಗೂ ಪುಸ್ತಕ ಪ್ರೇಮಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ರಾಜ್ಯಾಧ್ಯಕ್ಷರಾದಂಥ ವೀರಕ ಪುತ್ರ ಶ್ರೀನಿವಾಸ್ ಅವರು ಬೆಂಗಳೂರಿನ ಜಯನಗರದಲ್ಲಿ ಶಾಲಿನಿ ಮೈದಾನದಲ್ಲಿ ಒಂದು ಪುಸ್ತಕ ಸಂತೆ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. 3 ದಿನ ಕಾರ್ಯಕ್ರಮ, ನಾಳೆಯಿಂದ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ. ರಾಜ್ಯಾದ್ಯಂತ ಎಷ್ಟು ಲೇಖಕರು ಇದ್ದಾರೆ ಆ ಲೇಖಕರನ್ನೆಲ್ಲ ಆ ಸಂತೆ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಅವರು ಬರೆದಿರತಕ್ಕಂತಹ ಲೇಖಗಳನ್ನು ಅವ್ರನ್ನ ಪರಿಚಯ ಮಾಡಿಕೊಂಡು ಹವ್ಯಾಸಿಗಳು ಅವ್ರ ಮುಖಾಂತರ ಪರಿಚಯ ಮಾಡ್ಕೊಳ್ಳೋಕೆ ಇದೊಂದು ವೇದಿಕೆಯಾಗಿದೆ. ಮತ್ತೆ ನಮ್ಮಲ್ಲಿ ರಾಜ್ಯಾದ್ಯಂತ ಎಷ್ಟು ಪುಸ್ತಕಗಳು ಮಾರಾಟ ಮಾಡ್ಬೋದು, ಎಷ್ಟು ಹೊಸ ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ ಅದೆಲ್ಲವೂ ಸಹ ಅಲ್ಲಿ ಸಿಗುತ್ತೆ. ಮತ್ತೆ ಅಷ್ಟೇ ಅಲ್ಲದೆ ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಮತ್ತೆ ಆಹಾರದಕ್ಕೆ ಪದ್ಧತಿ ಪ್ರತಿಯೊಂದು ವ್ಯವಸ್ಥೆಯನ್ನು ಸುಸಂಘಟಿತವಾಗಿ ಮಾಡಿದ್ದೀವಿ ವೀರಕ ಶ್ರೀನಿವಾಸ್ ಅವರು. ಮತ್ತೆ 3 ದಿನದಲ್ಲಿ ಒಂದೊಂದು ದಿನಕ್ಕೆ ಕಡಿಮೆ ಆದ್ರೂ 70ರಿಂದ 75 ಸಾವಿರ ಜನ ಸೇರ್ಕೊಂತಾರೆ. ಈ ಮೇಳದಲ್ಲಿ 75 ಸಾವಿರ ಜನ ಸೇರ್ಕೊಂತಾರೆ. ಮತ್ತೆ ಸುಮಾರು ಈ ಕಾರ್ಯಕ್ರಮದ ಅಲ್ಲಿ ಶಾಸಕರಾದಂಥ CK ರಾಮಮೂರ್ತಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಹಾಗೆ ಪುಸ್ತಕದ ವಿಚಾರದಲ್ಲಿ ಎಲ್ಲ ಯಾರು ಹೊಸ ಪುಸ್ತಕಗಳನ್ನ ಮಾಡಬೇಕು ಅಂತ ಮಾಡಿರೋರು ಅಲ್ಲಿ ಬಿಡುಗಡೆ ಮಾಡ್ಬೋದು. ಆ ಥರ ಒಂದು 20 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ರಾಜ್ಯಾದ್ಯಂತ ಇದು ನಾವು ಮಾಡ್ತಿರೋದು 2ನೇ ಕಾರ್ಯಕ್ರಮ. 1ನೇ ಕಾರ್ಯಕ್ರಮ ಲಾಸ್ಟ್ ಇಯರ್ ಮಾಡಿದ್ವಿ, ವರ್ಷ ಮಾಡ್ತಾ ಇರ್ತೀವಿ. ಈಗ 2ನೇ ಕಾರ್ಯಕ್ರಮ ಇದು ಸಂತೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಹಾಗೆ ಎಲ್ಲ ನಮ್ಮ ಪುಸ್ತಕ ಪ್ರಿಯರು ಹಾಗೂ ಲೇಖಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಹಾಸನದಿಂದಲೂ ಸಹ ತುಂಬಾ ಜನ ಲೇಖಕರು ಮತ್ತು ಸಾಹಿತ್ಯ ಅಭಿಮಾನಿಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಈ ವೇಳೆ ರಾಜ ವೆಂಕಟೇಶ್, ನಾಗೇಶ್, KJ, ಯೋಗೇಶ್ ಉಪಸ್ಥಿತರಿದ್ದರು. ಹಾಸನ್ ಕೆನೆಲ್ ಕ್ಲಬ್ ವತಿಯಿಂದ ನವೆಂಬರ್ 17ರಂದು ಪೆಟ್ ಡಾಗ್ ಶೋ ಏರ್ಪಡಿಸಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ DR ಮಂಜುನಾಥ್ ತಿಳಿಸಿದರು. ಹಾಸನದ ಹಾಸನ್ ಕೆನೆಲ್ ಕ್ಲಬ್ ವತಿಯಿಂದ ನವೆಂಬರ್ 17ರಂದು
ಪೆಟ್ ಡಾಗ್ ಶೋ ಏರ್ಪಡಿಸಲಾಗಿದೆ ಅಂತ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಡಿಆರ್ ಮಂಜುನಾಥ್ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಕಲಾ ಕಾಲೇಜು ಮೈದಾನದಲ್ಲಿ ಸಾಕು ಶ್ವಾನ ಪ್ರದರ್ಶನ ಆಯೋಜಿಸಲಾಗಿದೆ. 3 ರಿಂದ 6 ವರ್ಷ, 6 ರಿಂದ 11 ಮತ್ತು 12 ವರ್ಷದ ಶ್ವಾನಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರದರ್ಶನದಲ್ಲಿ ಉತ್ತಮ ಹಾಗೂ ಆಕರ್ಷಣೀಯ ಶ್ವಾನಕ್ಕೆ ಬೆಸ್ಟ್ ಇನ್ ಶೋ ಪ್ರಶಸ್ತಿಯೊಂದಿಗೆ ಕ್ರಮವಾಗಿ 1 ರಿಂದ 9ನೇ ಸ್ಥಾನದವರೆಗೆ 15 ರಿಂದ 2,000ವರೆಗೆ ನಗದು ಬಹುಮಾನ ನೀಡಲಾಗುವುದು ಅಂತ ಅವರು ತಿಳಿಸಿದ್ರು. ನವೆಂಬರ್ 17ನೇ ತಾರೀಕು ಇದೇ ಭಾನುವಾರ ಆರ್ಟ್ಸ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಾವು ಒಂದು ಆರ್ಗನೈಸ್ ಮಾಡಿದೀವಿ. ಅಲ್ಲಿ ನಮ್ಮ ಸ್ವದೇಶಿ ಮತ್ತು ವಿದೇಶಿ ತಳಿಯ ಶ್ವಾನಗಳು ಈ ಸ್ಪರ್ಧೆಗೆ ಎಲ್ಲ ಬರ್ತಾ ಇದ್ದಾವೆ. ಮತ್ತು ಅವತ್ತು ಇದು ಶ್ವಾನಗಳಿಗೆ ಪ್ರವೇಶ ಶುಲ್ಕ ಇರುತ್ತೆ, ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರುತ್ತದೆ. ಅಲ್ಲಿ ಬಂದಂತ ಶ್ವಾನಗಳಲ್ಲಿ ಯಾವ್ದು ಬೆಸ್ಟ್ ಇನ್ ಶೋ ನಾಯಿಗಳು ಬರ್ತದೆ ಅಂದ್ರೆ ನಾವು 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿರ್ತೀವಿ. ಒಂದು ಪಪ್ಪಿ ಕ್ಲಾಸು, ಒಂದು ಜೂನಿಯರ್, ಒಂದು ಅಡಲ್ಟ್ ಅಂತ ಹೇಳ್ಬಿಟ್ಟು 3 ಕ್ಯಾಟಗರಿ ಡಿವೈಡ್ ಮಾಡಿರ್ತೀವಿ. ಅದರಲ್ಲಿ ಪಪ್ಪಿ ಜೂನಿಯರ್ ಅಲ್ಲಿ ಮತ್ತು ಅಡಲ್ಟ್ ಆಗಲ್ಲಿ ಬಂದಂತ ಮೊದಲನೇ ಪ್ರೈಸ್ ಬಂದಂತ ನಾಯಿಗಳಿಗೆ ಮತ್ತೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಬೆಸ್ಟ್ ಇನ್ ಶೋ ಅಂತ ಒಂದು ರೌಂಡ್ ಮಾಡ್ತೀವಿ. ಆ ರೌಂಡ್ ಅಲ್ಲಿ ಗೆದ್ದಂತ ಶ್ವಾನಗಳಿಗೆ ಹೆಚ್ಚಿಗೆ 1 ಲಕ್ಷ ರೂಪಾಯಿ ವರ್ತ್ ಟೋಟಲ್ ಪ್ರೈಸ್ 1 ಲಕ್ಷ ರೂಪಾಯಿ ಅಷ್ಟು ನಗದು ಬಹುಮಾನ ಇರುತ್ತದೆ. ಅದು ಫಸ್ಟ್ ಕ್ಯಾಟಗರಿಲಿ ಫಸ್ಟ್ ಪ್ರೈಸ್ ಇರುತ್ತಲ್ಲ, ಅದನ್ನ 2ನೇ ಕ್ಯಾಟಗರಿ ಮೊದಲನೇ ಬಹುಮಾನ ಬಂದಿರೋಂಥದ್ದು ಬೆಸ್ಟ್ ಇನ್ ಶೋ ಅಂತ ಇನ್ನೊಂದು ರೌಂಡಿಗೆ ತಗೊಂತೀವಿ. ಅಲ್ಲಿ ಬಂತ ನಾಯಿಗಳಿಗೆ ಟೋಟಲ್ 1 ಲಕ್ಷ ರೂಪಾಯಿಂದಷ್ಟು ಕ್ಯಾಶ್ ಪ್ರೈಸ್ ಇರುತ್ತೆ ಟೋಟಲ್ ಅಮೌಂಟ್. ಈ ಒಂದು ಪ್ಲಾಟ್ಫಾರ್ಮ್ ಮಾಡಿದಾಗ ಯಾವ್ದು ನಾಯಿ ಚೆನ್ನಾಗಿದೆಯೋ ಅದಕ್ಕೆ ಪ್ರೈಸ್ ಹೋಗುತ್ತೆ. ಅವ್ರ ನಾಯಿ ಏನಕ್ಕೆ ಪ್ರೈಸ್ ಬಂತು ಅಂದ್ರೆ ದಟ್ಸ್ ಇನ್ಬ್ರೀಡಿಂಗ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಇದರಲ್ಲಿ ಒಂದು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ನಾವು ನಾಯಿನ ಇದೇ ತರ ಸಾಕ್ಬೇಕು, ಹಿಂಗೆ ಸಾಕ್ಬೇಕು ಅಂತ. ಅದರಿಂದ ಮುಂದೆ ಆಗೋ ಅನಾಹುತಗಳು, ಈಗೇನು ಪಪ್ಪಿನಲ್ಲಿ ಆಗೋ ಪ್ರಾಬ್ಲಮ್ಗಳನ್ನೆಲ್ಲ ತಡೆಗಟ್ಬೋದು. ಇದ್ರ ಜೊತೆಗೆ ಹೆಲ್ತ್ ಟಿಪ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಆಗುತ್ತೆ, ಫ್ರೀ ಡಿವರ್ಮಿಂಗ್ ಕ್ಯಾಂಪ್ ಆಗುತ್ತೆ. ನಿಯರ್ಲಿ ಅರೌಂಡ್ ಒಂದು 7 ರಿಂದ 8 ಕಂಪನೀಸ್ ಬರ್ತಾ ಇದಾರೆ, ಅವರ ಡಿಫ್ರೆಂಟ್ ಫುಡ್ ಪಾಕೆಟ್ಸ್ ಇವೆಲ್ಲ ಬರ್ತಾ ಇದಾವೆ. ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ಪಬ್ಲಿಕ್ ಅಲ್ಲಿ ಓಕೆ ನಾವು ನಾಯಿ ಸಾಕ್ಬೇಕು, ಸಾಕಿದ್ರೆ ಹೆಂಗ್ ಸಾಕ್ಬೇಕು. ಅದ್ರ ಜೊತೆಗೆ ನಾವು ಇಂಡಿಯನ್ ಬ್ರೀಡ್ಗೆ ಮುದ್ದೋಳ್ಗೆ ಮತ್ತೆ ರಾಜಪಾಳ್ಯಂ ಕೆಲವು ಪ್ರಿಫರೆನ್ಸ್ ಕೊಟ್ಟಿದ್ವಿ. ಅದಕ್ಕೆ ಆದ ಒಂದು ಸಪರೇಟ್ ಕ್ಯಾಟಗರಿ ಮಾಡಿದೀವಿ. ಎಂಟ್ರಿ ಫೀಸ್ ರೆಡ್ಯೂಸ್ ಮಾಡಿದೀವಿ. ಇದು ನಮ್ದು ಇಂಟೆನ್ಷನ್ ಏನು ಅಂದ್ರೆ ಮುದ್ದೋಳ್ ಡಾಗ್ ನ ಪ್ರಮೋಟ್ ಮಾಡಬೇಕು, ನಮ್ಮ ಕರ್ನಾಟಕದ ಆರಿಜಿನ್ ನಾಯಿ ಅನ್ನೋದು. ಅದು ಒಂದು ಇಂಟೆನ್ಷನ್ ಅಲ್ಲಿ ನಾವು ಇದನ್ನ ಶೋನ ಒಂದು ತಗೊಂಡು ಇಂಡಿಯನ್ ಬ್ರೀಡ್ ಶೋ ಅಂತಾನೆ ಒಂದು ಇದರ ಪರ್ಟಿಕ್ಯುಲರ್ ಒಂದು ಸ್ಲಾಟ್ ಮಾಡಿ ಅದಕ್ಕೆ ಇಂಡಿಯನ್ ಬ್ರೀಡ್ಗೆ ನಾವು ಎಂಟ್ರಿ ಫೀಸ್ ಕಮ್ಮಿ ಮಾಡಿ ಎನ್ಕರೇಜ್ ಮಾಡ್ತಾ ಇದೀವಿ. ಅದೊಂದು. ಅದ್ರ ಜೊತೆಗೆ ಇನ್ನು ಫ್ಯೂಚರ್ ಅಲ್ಲಿ ಇದನ್ನ ಎಂಡಿ ಡಾಗ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವನು ಏನು ಅಡಾಪ್ಷನ್ ಮಾಡೋದು, ಇದನ್ನು ನಮ್ದು ಕೆನಲ್ ಕ್ಲಬ್ ವತಿಯಿಂದ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಈ ವೇಳೆ HM ರಾಘವೇಂದ್ರ ಇತರರು ಹಾಜರಿದ್ದರು. ಮುಗ್ಧ ಹಾಗೂ ನಿಷ್ಕಲ್ಮಶ ಮಕ್ಕಳಿಗಾಗಿ ಮೀಸಲಿರುವ ದಿನಾಚರಣೆ ನವೆಂಬರ್ 14ರ ಮಕ್ಕಳ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ಕನ್ನಡ 9 ವತಿಯಿಂದ ಮಕ್ಕಳ ಸಾಧನೆಯ ಅನಾವರಣ. ಬನ್ನಿ ನೋಡೋಣ. ನನ್ನ ಹೆಸರು ಸಿಂಚನ. ನಾನು ಹಾಸನ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಮೊದಲು ಚಿಕ್ಕವಳಿದ್ದಾಗ ಅಥ್ಲೆಟಿಕ್ನಲ್ಲಿ ಭಾಗವಹಿಸ್ತಾ ಇದ್ದೆ. ಮತ್ತು ಅದಾದ ನಂತರ ನನ್ನಪ್ಪ 2017ರಿಂದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸೋಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಂದ ನನಗೂ ಪ್ರೋತ್ಸಾಹ ಸಿಕ್ತು ಮತ್ತು ನಾನು 2023ರಿಂದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಅಪ್ಪನೇ ನನಗೆ ಟ್ರೈನರ್ ಮತ್ತು ಅವರ ಪ್ರೋತ್ಸಾಹದಿಂದಲೇ ನಾನು ಇಷ್ಟು ದೂರ ಬಂದಿದ್ದೀನಿ. ಮೊದಲಿಗೆ ನಾನು ಕುಮಟಾದಲ್ಲಿ ನಡೆದ ಕರ್ನಾಟಕ ಸ್ಟೇಟ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡಿತೀನಿ. ಅದಾದ ನಂತರ ನಾನು ಪ್ರಥಮ ಬಾರಿಯಾಗಿ ನಾನು ತಮಿಳುನಾಡಿನ ತೆನ್ಕಾಸಿಯಲ್ಲಿ ನಡೆದ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ 4ನೇ ಸ್ಥಾನ ಪಡಿತೀನಿ. ಅದಾದ ನಂತರ ನಾನು ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದುಕೊಡ್ತೀನಿ. ಅದಾದ ನಂತರ ನಾನು ರಾಜಸ್ಥಾನದಲ್ಲಿ ನಡೆದ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದೆ. ಅದಾದ ನಂತರ ಈ 2024ರಲ್ಲಿ ಗೋವಾದಲ್ಲಿ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ನಡೀತು. ಅಲ್ಲಿ ನಾನು ಪ್ರಥಮ ಸ್ಥಾನ ಪಡೆದೆ. ಕ್ಲಾಸಿಕ್ ಮತ್ತು ಎಕ್ವಿಪ್ಡ್ ಎರಡರಲ್ಲೂ ಪ್ರಥಮ ಸ್ಥಾನ ಪಡೆದೆ. ಅದಕ್ಕೆ ಮೂಲ ಕಾರಣ ನನ್ನ ಅಪ್ಪ ಅಮ್ಮ. ನಮ್ಮಪ್ಪನೇ ನನ್ನ ಟ್ರೈನರ್ ಮತ್ತು ಅವರ ಪ್ರೋತ್ಸಾಹದಿಂದ ನಾನು ಇಷ್ಟು ದೂರ ಬಂದಿದ್ದೀನಿ. ಮುಂದೆ ನಾನು ನಮ್ಮ ದೇಶಕ್ಕೆ
ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಚಿನ್ನದ ಪದಕನ ತಂದುಕೊಡ್ಬೇಕನ್ನೋ ಆಸೆ ಹೊಂದಿದ್ದೀನಿ. ಬೇಲೂರಿನ ಮೈಥಿಲಿ ಭರತನಾಟ್ಯದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವಂಥ ಪುಟಾಣಿ. ಅನೇಕ ಕಡೆ ಭರತನಾಟ್ಯ ಪ್ರದರ್ಶನವನ್ನು ಪ್ರದರ್ಶಿಸಿ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬನ್ನಿ ಅವರ ಸಾಧನೆಯನ್ನು ಅವರಿಂದನೇ ತಿಳಿದುಕೊಂಡು ಬರೋಣ. ಶಿಲ್ಪಕಲೆಗಳ ತವರೂರು ಬೇಲೂರಿನ ನಿಮ್ಮ ಪ್ರೀತಿಯ ಭರತನಾಟ್ಯ ಕಲಾವಿದೆ ಮೈಥಿಲಿ ಎಸ್ ಮಾದಗುಂಡಿ. ನನಗೆ ಭರತನಾಟ್ಯ ಎಂದರೆ ಪಂಚಪ್ರಾಣ. ನನಗೆ 3.5 ವರ್ಷ ಇರುವಾಗಲೇ ಭರತನಾಟ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಇದನ್ನು ಗುರುತಿಸಿದ ನನ್ನ ಪ್ರೀತಿಯ ತಂದೆ ಡಾಕ್ಟರ್ ಶಿವಕುಮಾರ್ ಎಸ್ ಮಾದಗುಂಡಿ ಹಾಗೂ ತಾಯಿ ಶ್ರೀಮತಿ ಶ್ರುತಿ ಅವರು ಬೇಲೂರಿನ ಶಾಂತನಾ ಕಲಾ ಕುಟೀರದ ಶ್ರೀಮತಿ ಶಿಲ್ಪಾ ಮೇಡಮ್ ಅವರ ಬಳಿ ನೃತ್ಯಾಭ್ಯಾಸ ಮಾಡಿದೆ. ಹಾಗೆ ಬೇಲೂರಿನ ನೃತ್ಯಾಂಜಲಿ ಕಲಾನಿಕೇತನ ನೃತ್ಯ ಶಾಲೆಯ ಡಾಕ್ಟರ್ ಶ್ರೀಮತಿ ವಿದುಷಿ ಶೈಲಜಾ ಕುಮಾರ್ ಅವರ ಗರಡಿಯಲ್ಲಿ ನೃತ್ಯಾಭ್ಯಾಸ ಮಾಡಿದ್ದೇನೆ. ಈಗಾಗಲೇ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ವೇದಿಕೆಗಳಾದ ಬೆಂಗಳೂರು, ಮೈಸೂರು ದಸರಾ ಉತ್ಸವ, ಬೇಲೂರು ಉತ್ಸವ, ಧಾರವಾಡ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಮಂಗಳೂರು, ಪುತ್ತೂರು ಹಾಗೂ ಇನ್ನೂ ಹಲವು ಜಿಲ್ಲೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದೇನೆ. ಹೊರ ರಾಜ್ಯಗಳಲ್ಲಿ ಅಂದರೆ ತಮಿಳುನಾಡು, ಗೋವಾ, ಅಸ್ಸಾಮಿನಲ್ಲೂ ಕೂಡ ನೃತ್ಯ ಪ್ರದರ್ಶನವನ್ನು ನೀಡಿದ್ದೇನೆ. ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ, ವಿಶ್ವ ದಾಖಲೆಗಳ ಪ್ರಶಸ್ತಿಗಳಾದ ನಾಟ್ಯ ಶಾಂತಲೆ, ನಾಟ್ಯ ಮಯೂರಿ, ಕಲಾಸಿರಿ ರತ್ನ, ಕರುನಾಡ ರತ್ನ, ಕರುನಾಡ ಭಾರರತ್ನ, ಕರುನಾಡ ರಾಜ್ಯೋತ್ಸವ, ಜನಸ್ಪಂದನ ಕಲಾಸಿರಿ, ಹೊಯ್ಸಳ ಸಾಂಸ್ಕೃತಿಕ ರಾಜ್ಯ ಪ್ರಶಸ್ತಿ, ವಾಯ್ಸ್ ಆಫ್ ಆರಾಧನಾ ಅವಾರ್ಡ್, ಮೇಘ ಮೈತ್ರಿ ಬಾಲ ಪುರಸ್ಕಾರ, ಶ್ರೀ ಮಂಜುನಾಥ ರಾಷ್ಟ್ರೀಯ ಪ್ರಶಸ್ತಿ, ನಟರಾಜ ಪ್ರಶಸ್ತಿ ಹಾಗೂ ಇತ್ತೀಚೆಗೆ 69ನೇ ಕನ್ನಡ ರಾಜ್ಯೋತ್ಸವ ದಿನದಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೇನೆ. ಇವೆಲ್ಲ ಪ್ರಶಸ್ತಿಗಳು ನನ್ನ ಮುಂದಿನ ನೃತ್ಯಾಭ್ಯಾಸಕ್ಕೆ ಸ್ಫೂರ್ತಿ ನೀಡಿವೆ. ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೆ ಧನ್ಯವಾದಗಳು. ಹಾಗೆ ವಿದ್ಯಾವಿಕಾಸ್ ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರುವ ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ನೆಚ್ಚಿನ ಗುರುಗಳಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಬೇಲೂರಿನ ಗುರು ಹಿರಿಯರು ಕೂಡ ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಿಮ್ಮ ಪ್ರೀತಿಯ ಮೈಥಿಲಿ ಎಸ್ ಮಾದಗುಂಡಿ. ಧನ್ಯವಾದಗಳು. ಈ ಜಾಗದಲ್ಲಿ ವಿಶೇಷವಾಗಿ ಒಂದು ಮಗು, ಅವನು ಚಿತ್ರಕಲೆಯಲ್ಲಿ ಅತಿ ಆಸಕ್ತಿಯನ್ನು ಹೊಂದಿರತಕ್ಕಂಥವನು. ಅವನು ಸಾಕಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಚಿತ್ರಕಲೆಯನ್ನು ಪ್ರದರ್ಶನವನ್ನು ಮತ್ತು ಸ್ಪರ್ಧೆಗಳನ್ನು ಭಾಗವಹಿಸಿ ಬಹುಮಾನವನ್ನು ಗಳಿಸಿದ್ದಾನೆ. ಹಾಗೆಯೇ ಇಲ್ಲಿ ಸ್ಥಳೀಯವಾಗಿ ಇಲಾಖೆಗಳಿಂದ ನಡೀತಕ್ಕಂಥ ಏನು ಪ್ರತಿಭಾ ಕಾರಂಜಿಗಳಿರ್ಬೋದು, ಇತರೆ ಸಂಘ ಸಂಸ್ಥೆಗಳಿರ್ಬೋದು, ಇವುದರಲ್ಲಿ ಸ್ವತಃ ಅವನೇ ಖುದ್ದಾಗಿ ಹೋಗಿ ಚಿತ್ರಗಳನ್ನು ಬರೆದು ಬಹುಮಾನವನ್ನು ಗೆದ್ದಿದ್ದಾನೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಬಣ್ಣದ ಮನೆ ಮತ್ತು ಹಾಸನದಲ್ಲಿ ನಡೆದಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಬಹುಮಾನವನ್ನು ಗಳಿಸಿದ್ದಾನೆ. ಜೊತೆಗೆ ಕ್ಲೇ ಮಾಡ್ಲಿಂಗನ್ನು ಮಾಡ್ತಾನೆ ಅವನು. ಸ್ವತಃ ಕ್ಲೇ ಮಾಡ್ಲಿಂಗನ್ನು ಮಾಡೋದು ಏನು ಅಂತಂದರೆ ಗಣಪತಿಗಳನ್ನು ಮಾಡ್ತಕ್ಕಂಥದ್ದು, ಗೌರಿಯನ್ನು ಮಾಡ್ತಕ್ಕಂಥದ್ದು, ಎಲ್ಲರ ಮನೆಗೆ ಪೂಜೆ ಮಾಡಲಿಕ್ಕೋಸ್ಕರ ಅವನೇ ಮಾಡಿಕೊಡ್ತಾನೆ. ಜೊತೆಗೆ ನಾನು 2 ವರ್ಷದ ಬಂದ ಮೇಲೆ ಅವನು ಸಾಕಷ್ಟು ಸ್ವಂತ ಪ್ರತಿಭೆಗಳನ್ನು ಡೆವಲಪ್ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಆ ಮಗು ಇದನ್ನು ಹೆಚ್ಚು ರೂಢಿಸ್ಕೊಂಡಿದ್ದಾನೆ. ಏಕೆಂದರೆ ಅವರಿಗೆ ತಂದೆ ಇಲ್ಲ, ಆದ್ರೂ ಅವನು ಹೆಚ್ಚು ಸ್ವತಃ ಆಸಕ್ತಿಯಿಂದ ಕಲಿತಕ್ಕಂಥದ್ದು.
ನಮ್ಮ KT ಲತಿಕಾ 9ನೇ ತರಗತಿಯಲ್ಲಿ ಓದುತ್ತಿದ್ದು, ಇವಳು ಕುಂದೂರು ತಾಲೂಕು ಕುಂದೂರು ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು ಮತ್ತು ಹಾಸನ ಜಿಲ್ಲೆ ಇಂದ ಇಲ್ಲೇ ಚನ್ನರಾಯಪಟ್ಟಣದಲ್ಲೇ ವಾಸವಾಗಿ 9ನೇ ತರಗತಿಯನ್ನು ಕಲಿತಿದ್ದಾಳೆ. ಇವಳು ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿನಿ. ಇವಳು ಎಲ್ಲ ಇದರಲ್ಲೂ ಕೂಡ ಆಟ ಪಾಠ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ತಕ್ಕಂಥ NMMS ಪರೀಕ್ಷೆಯಲ್ಲೂ ಕೂಡ ಉತ್ತೀರ್ಣರಾಗಿ 50,000 ರೂಪಾಯಿ ಸ್ಕಾಲರ್ಶಿಪ್ಪಿಗೆ ಆಯ್ಕೆಯಾಗಿದ್ದಾಳೆ. ಅದೇ ರೀತಿ ವಿವಿಧ ಭರತನಾಟ್ಯದಲ್ಲಿ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾಳೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಗೂ ಇತ್ತೀಚೆಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಸನಾಂಬ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ದಸರಾ ಕಾರ್ಯಕ್ರಮ ಹಾಗೂ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವಳು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿ ಪ್ರಶಸ್ತಿಗೆ ಭಾಜನರಾಗಿದ್ದಾಳೆ. ಅವಳು ಬಹುಮುಖ ಪ್ರತಿಭೆಯುಳ್ಳ ಒಂದು ಭರತನಾಟ್ಯದಲ್ಲಿ ಇನ್ನು ಉತ್ತಮ ಪ್ರತಿಭೆಯಾಗಿ ಅರಳತಕ್ಕಂಥ ಎಲ್ಲ ಲಕ್ಷಣಗಳಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಶೈಕ್ಷಣಿಕವಾಗಿ ಹಾಗೂ ಕಲ್ಚರಲ್ ಅಂದರೆ ಸಾಂಸ್ಕೃತಿಕ ಉತ್ಸವದಲ್ಲೂ ಕೂಡ ಅತ್ಯುತ್ತಮ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿದ್ದಾಳೆ. ಅವಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಮಗು ನಮ್ಮ ಏನು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸಿ ಮತ್ತು ಅತ್ಯುತ್ತಮ ಸ್ಥಾನವನ್ನು ಪಡೆದುಕೊಂಡು ಈಗ ಡಿವಿಷನ್ ಲೆವೆಲ್ಗೆ ಆಯ್ಕೆಯಾಗಿರ್ತಾಳೆ. ಇಂಥ ಮಗು ಶೈಕ್ಷಣಿಕವಾಗಿಯೂ ಸಹ ತುಂಬ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದ್ದು, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಬಹಳ ಚಟುವಟಿಕೆಯಿಂದ ಇವಳು ಭಾಗವಹಿಸ್ತಾ ಇರ್ತಾಳೆ. ಒಟ್ಟಾರೆಯಾಗಿ ಇವಳು ಬಹುಮುಖ ಪ್ರತಿಭೆಯುಳ್ಳ ಒಬ್ಬ ವಿದ್ಯಾರ್ಥಿನಿಯಾಗಿ ಈ ಶಾಲೆಯ ಗೌರವವನ್ನು ಹೆಚ್ಚಿಸುವ ಕಡೆ ಇವಳು ತುಂಬ ಆಶಾದಾಯಕವಾದಂತಹ ಪ್ರತಿಭೆಯನ್ನು ನಾವು ನೋಡ್ಬೋದು. ಇವಳ ಒಂದು ಪ್ರತಿಭೆಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಪೋಷಕರು ಸಹ ಹೆಚ್ಚು ಒತ್ತನ್ನು ನೀಡಿ ಆ ಮಗುವಿನ ಪ್ರತಿಭೆಯನ್ನು ಒಟ್ಟಾರೆಯಾಗಿ ಹೆಚ್ಚಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ಮುಕುಟಕ್ಕೆ ಮತ್ತೊಂದು ಗರಿ. ಡೊಮಿನಿಕಾ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವಕ್ಕೆ ಪಾತ್ರರಾದ ನಮೋ ಸಂಕಷ್ಟದಲ್ಲಿನ ನೆರವಿಗೆ ಗೌರವದ ಕಾಣಿಕೆ. ರೌಡಿ ಶೀಟರ್ ರಖೀನಾ ಅಲಿಯಾಸ್ ಗುಂಡಾ ಕೊಲೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಬರ್ಬರ ಹತ್ಯೆ. ಹಾಸನದ ಚನ್ನಪಟ್ಟಣ ಬಡಾವಣೆಯಲ್ಲಿ ಘಟನೆ. ಮುಕ್ತ ಮತ್ತು ನಿಷ್ಕಲ್ಮಶ ಮಕ್ಕಳಿಗಿರುವ ದಿನವೇ ಮಕ್ಕಳ ದಿನಾಚರಣೆ. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮಾಚರಣೆ. ಕನ್ನಡ 9 ವತಿಯಿಂದ ಮಕ್ಕಳ ಸಾಧನೆಯ ಅನಾವರಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.